ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ವೈಶ್ವಿ ವ್ಲಾಗ್. ಇವತ್ತಿನ ವಿಡಿಯೋದಾಗ ಮಸಾಲೆ ಪುಡಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಮಸಾಲೆ ಪುಡಿಗೆ 100 ಗ್ರಾಮ್ ಅಷ್ಟು ಹವಿಜ ತೊಗೊಂಡಿನಿ. 100 ಗ್ರಾಮ್ ಹವಿಜಕ್ಕೆ 5 ಅಷ್ಟು ಏಲಕ್ಕಿ, ಚಕ್ರ ಮೊಗ್ಗು, ಕಲ್ಲು ಹೂವು, ಮೆಣಸು, ಒಂದು ಸ್ವಲ್ಪ ಚಕ್ಕಿ ಎಲ್ಲನೂ ಸ್ವಲ್ಪ ತೊಗೊಂಡಿನಿ. 100 ಗ್ರಾಮ್ ಹವಿಜಕ್ಕೆ ವಿಡಿಯೋದಾಗ ತೋರಿಸಾತೀನಲ್ಲ ಅದೇ ಥರ ಒಂದು ಪಾತ್ರೆಗೆ ಹವಿಜ ಹಾಕ್ಕೊಂಡು ಫಸ್ಟ್ ಹವಿಜನ ಹುರ್ಕೋಬೇಕು. ಕೆಂಪಗಾಗೋ ಥರ, ಕೆಂಪಗಾದ್ರನ ರುಚಿ ಹೆಚ್ಚಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು 5-10 ನಿಮಿಷ ಇನ್ನು ಕೆಂಪಗಾಗೋ ಥರ ಹುರ್ಕೊಳ್ರಿ. ಆಮೇಲೆ ಅದ ಪಾತ್ರೆಗೆ ಕಲ್ಲು ಹೂವು ಮತ್ತು ಚಕ್ರ ಮೊಗ್ಗು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವನ್ನೂ ಹುರ್ಕೋಬೇಕು. ನಾನು ಈ ಮಸಾಲೆ ಪುಡಿನ ಬೇಳೆ ಪಲ್ಯ, ತಾಳುಗಳು ಯಾವುದೇ ಪಲ್ಯ ಮಾಡಿದ್ರು ಎಲ್ಲದಕ್ಕೂ ರುಚಿ ಅನಿಸ್ತೈತಿ. ಘಮನೂ ಹಾಗೆ ಇರ್ತೈತಿ, ರುಚಿನೂ ಹಾಗೆ ಇರ್ತೈತಿ. ನಾನು ಎಲ್ಲದಕ್ಕೂ ಈ ಮಸಾಲೆ ಪುಡಿ ಬಳಸ್ತೀನಿ. ನೆಕ್ಸ್ಟ್ ಇವನ್ನ ಹುರಿದು ತಕ್ಕೊಂಡು ನೆಕ್ಸ್ಟ್ ಅದ ಪಾತ್ರೆಗೆ ಚಕ್ಕಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಹುರ್ಕೊಂಡು ತಕ್ಕೋಬೇಕು. ಈ ಮಸಾಲೆ ಪುಡಿನ ಎಲ್ಲ ಥರ ರೈಸ್ಗಳಿಗೂ ಬಳಸ್ಕೋಬೋದು. ಟೊಮೊಟೊ ರೈಸ್, ಚಿತ್ರಾನ್ನ ಮಾಡಿದ್ರೂ ಎಲ್ಲದಕ್ಕೂ ಹಾಕೊಂಡ್ರೂ ರುಚಿ ಇರುತ್ತೆ. ಚಕ್ಕಿ ಹುರಿದು ತಕ್ಕೊಂಡ್ಮೇಲೆ ಲಾಸ್ಟಿಗೆ ಮೊಗ್ಗು ಮತ್ತು ಮೆಣಸು ಅವನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಆಮೇಲೆ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ಪುಡಿ ರೆಡಿ ಆಗುತ್ತೆ. ಈ ಮಸಾಲೆ ಪುಡಿನ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.